ಅಯ್ಯೋ ಶಾಂತಮ್ಮ, ಅಲ್ಲ ಆಪಲ್ ಕಟ್ ಮಾಡ್ತಿದ್ದೀನಿ, ಬಾಳೆಹಣ್ಣು ತಿಂತಿದ್ಯಲ್ಲಮ್ಮ ನೀನು? ಬಾಳೆಹಣ್ಣು ತಿಂತೀನಿ, ಆಪಲ್ ಕಟ್ ಮಾಡ್ಕೊಡಿ ಅದನ್ನು ತಿಂತೀನಿ. ಸರಿ ಕಣಮ್ಮ. ಊಟ ಚೆನ್ನಾಗಿತ್ತೇನಮ್ಮ? ಹಾ, ತುಂಬಾ ಚೆನ್ನಾಗಿತ್ತು. ಬಡವರ ಮನೆ ಊಟ ತಮಗೆ ರುಚಿಯಾಗಿತ್ತೋ ಇಲ್ವೋ? ಅಯ್ಯೋ, ನಮ್ಮ ಅಣ್ಣ ಯಾವಾಗ್ಲೂ ಹೇಳ್ತಿದ್ದ ಬಡವ್ರ ಮನೆ ಊಟ ರುಚಿ ಅಂತ. ಇಷ್ಟಕ್ಕೂ ನೀವ್ ಹೇಗ್ ಬಡವ್ರಾಗ್ತೀರಾ? ಹೃದಯ ಶ್ರೀಮಂತರು ನೀವು. ಅಡುಗೆ ಮಾಡೋರು ಎಷ್ಟು ಪ್ರೀತಿಯಿಂದ ಮಾಡ್ತಾರೋ ಊಟನೂ ಅಷ್ಟೇ ರುಚಿಯಾಗಿರುತ್ತೆ. ಊಟ ರುಚಿಯಾಗಿಲ್ದೇ ಇದ್ರೂ ಹೊಟ್ಟೆ ತುಂಬಿಸೋದು ಬಹಳ ಮುಖ್ಯ ಅಲ್ವಾ? ಆ ಅನ್ನಪೂರ್ಣೆಯ ಕೃಪೆ ಎಲ್ಲಿವರೆಗೂ ನಮ್ಮ ಮೇಲೆ ಇರುತ್ತೋ ಅಲ್ಲಿವರೆಗೂ ಆಹಾರ ಯಾವುದೋ ರೂಪದಲ್ಲಿ ಸಿಕ್ಕೇ ಸಿಗತ್ತೆ. ಒಂದ್ ವೇಳೆ ಮನುಷ್ಯ ಆಹಾರ ಧಾನ್ಯವನ್ನ ಬೆಳೆಸಿ ಬೇಯಿಸಿ ತಿನ್ನೋ ಅಭ್ಯಾಸ ಮಾಡ್ಕೊಳ್ದೆ ಹೋಗಿದ್ದಿದ್ರೆ ಈ ಜಗತ್ತು ಇನ್ ಹೇಗಿರ್ತಿತ್ತೋ ಏನೋ. ಯಾವ್ದು ಹೇಗೆ ಇದ್ದಿದ್ರು ಆ ಭೇದ ಭಾವ ಮೇಲು ಕೀಳು ಅಂತ ಏನು ಇರ್ತಿರ್ಲಿಲ್ಲ. ಆಹಾರ ಬೆಳೆಯಕ್ ಶುರು ಮಾಡಿದ್ಮೇಲೆ ಇದೆಲ್ಲ ಶುರು ಆಗಿದ್ದು. ಅದಕ್ಕಿಂತ ಮುಂಚೆ ಸ್ವಾರ್ಥ ಇರ್ಲಿಲ್ಲ ಅಂತ ನಾನು ಯಾವ್ದೋ ಪುಸ್ತಕದಲ್ಲಿ ಓದಿದ್ದೀನಿ. ಅವ್ರವ್ರ ಕೆಲ್ಸಗಳನ್ನ ಮಾಡ್ಕೋತಿದ್ರು, ಹೊಟ್ಟೆ ತುಂಬಿಸ್ಕೋತಿದ್ರು. ಯಾವಾಗ ಬೆಳೆಯೋದಿಕ್ ಶುರು ಮಾಡಿದ್ರು, ಕೂಡಿಡೋದಿಕ್ ಶುರು ಮಾಡಿದ್ರು, ಆಗ್ಲೇ ಭೇದ ಭಾವ ಶುರು ಆಗಿದ್ದು. ನೀನ್ ಹೇಳಿರೋ ವಿಷಯದಲ್ಲಿ ಒಂದು ದೊಡ್ಡ ಸಾರಾಂಶನೇ ಇದೆಯಮ್ಮ. ನಾನು ಹೆಚ್ಚು ನೀನ್ ಕಡಿಮೆ ಅನ್ನೋದು ಮನುಷ್ಯನ ಸ್ವಾರ್ಥದ ಗುರುತು. ಆಗ್ಲೇ ನಿಮಗೆ ಕೋಣೆ ತೋರಿಸಿದ್ನಲ್ಲ, ಅಲ್ಲಿ ಹೋಗಿ ಆರಾಮಾಗಿ ವಿಶ್ರಾಂತಿ ತಗೋಬಹುದು. ಅಂದಾಗೆ ನಿಮಗೆ ಬೆಳಿಗ್ಗೆ ಬೇಗ ಎದ್ದು ಅಭ್ಯಾಸ ಇದೆ ತಾನೇ? ವಾ, ಪ್ರತಿದಿನ ಸೂರ್ಯಂಗೆ ಸ್ನಾನ ಮಾಡಿಸಿ ಅಲಂಕಾರ ಎಲ್ಲ ಮಾಡೋದು ನಾವೇ ಅಲ್ವಾ? ಸೂರ್ಯಂಗೆ ಸ್ನಾನ ಮಾಡಿಸ್ತೀರಾ? ಮನೆ ಮುಂದೆ ಅಂಗಳಕ್ಕೆ ನೀರ್ ಹಾಕೋದು ಸೂರ್ಯಂಗೆ ಸ್ನಾನ ಮಾಡಿಸ್ದಾಗೆ ತಾನೆ. ಮತ್ತೆ ಅಲಂಕಾರ? ರಂಗೋಲೆ ಹಾಕ್ತಿವಲ್ಲ ವೈದ್ಯರೇ, ಅದೇ ತಾನೇ ಅಲಂಕಾರ. ಓಹೋ, ವೈದ್ಯರೇ, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತಾ? ನೀವಿಬ್ರು ಸಾಧಾರಣವಾದ ಹೆಣ್ಮಕ್ಳಲ್ಲ ಅಂತ ನನ್ಗೆ ಅರ್ಥ ಆಗೋಯ್ತಮ್ಮ. ಲೋಕಜ್ಞಾನ ಇರೋರು. ಸದ್ಯಕ್ಕೆ ಕೋಣೆಗೆ ಹೋಗಿ ಮಲ್ಕೊಂಡು ಆರಾಮಾಗಿ ನಿದ್ದೆ ಮಾಡಿ, ಮಿಕ್ಕಿದ್ದು ಬೆಳಗ್ಗೆ ನೋಡ್ಕೊಳ್ಳೋಣ. ಸರಿ ವೈದ್ಯರೇ. ಶುಭರಾತ್ರಿ. ಶಾಂತಮ್ಮ, ಯಾಕಮ್ಮ ಕಣ್ಣಲ್ಲಿ ನೀರು? ಎಲ್ಲಿರ್ಬೇಕಾಗಿದ್ದ ಅರ್ಚನಾ ರತ್ನಮ್ಮ ಎಲ್ ಬಂದು ಉಳ್ಕೊಂಡಿದ್ಲು ಅಂತ ನೋಡಿದ್ರ? ಬದುಕಲ್ಲಿ ಏನೇನಾಗುತ್ತೆ ನೋಡಿ ರತ್ನಮ್ಮ. ಆ ಭಗವಂತ ನಮ್ಮನ್ನ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ ರತ್ನಮ್ಮ, ಗೊತ್ತಾಗ್ತಿಲ್ಲ. ಹೌದು ಕಣಮ್ಮ, ಇವತ್ತಿನ ದಿನ ಮಾತ್ರ ನಮ್ದು, ಹಾಗನ್ಕೊಂಡು ಬದುಕ್ಬಿಡ್ಬೇಕು. ನಾಳೆಗೋಸ್ಕರ ಏನನ್ನೂ ಉಳಿಸ್ಬಾರ್ದು. ಪ್ರೀತಿ ಆಗ್ಲಿ, ವಿಶ್ವಾಸ ಆಗ್ಲಿ, ದುಡ್ಡಾಗ್ಲಿ